ಈ ಯೋಜನೆ ತಂದಿದ್ದು ನಾನು ವಿರೋಧಿಸ್ತೇನೆ ಅಂತ ಹೇಳಿದ್ರೆ, ಆದರೆ ನೀವು 2 ಸಾರಿ ML ಆದವರು ಸಚಿವರಾಗಿದ್ದೀರಿ, ನಿಮ್ಗೆ ಕನಿಷ್ಠ ಪರಿಜ್ಞಾನ ಕೂಡ ಇಲ್ವಾ? ಒಂದು ಡೇಟಾ ಇಟ್ಕೊಂಡು ಹೇಗೆ ಮಾತಾಡಬೇಕು ಅನ್ನೋದು. ನಾನು ನಿಮಗೆ ನೋಡಿ, ಇದು ಕನಿಷ್ಠ ಈ ಒಂದು ಯೋಜನೆ ಕನಿಷ್ಠ 20 ವರ್ಷದಿಂದ ಒಂದು ಚಾಲ್ತಿಯಲ್ಲಿ ಉಂಟು, ತಕರಾರು ಹೋಗ್ತಾನೆ ಉಂಟು. ಅದೆಲ್ಲ ಬಿಟ್ಟು ಯಾವುದೋ ಒಂದು ನಿರ್ಧಾರ ಇಟ್ಕೊಂಡು ನೀವೇನೋ ತಲೆ ಇಟ್ಕೊಂಡು 4 ಜನರ ಮುಂದೆ ಮಾತಾಡಬೇಕು, ಮೈಕ್ ಇಟ್ಕೊಳ್ಬೇಕು, ಏನೇನೋ ಬಾಯಿ ಬಂದಂತ ಮಾತಾಡಿ ಸುಳ್ಳುಗಳನ್ನು ಹೇಳಿ ಬಿತ್ತರಿಸೋದು. ಇದು 13/5/2016 ವ್ಯಾಪೋಸ್ ಲಿಮಿಟೆಡ್ ಅನ್ನೋ ಸಂಸ್ಥೆಗೆ DRS ಮತ್ತು ಸರ್ವೆ ಮಾಡಲಿಕ್ಕೆ 22,68,11,666 ರೂಪಾಯಿನ ಮಂಜೂರಿ ಮಾಡಿದ್ದಾರೆ. ಅಂದ್ರೆ ಈ 2016 ಯಾರ ಸರ್ಕಾರ ಇತ್ತು ಮಂಗಳೂರಿದ್ರೆ? ನಿಮ್ಮದೇ ಸಿದ್ದರಾಮಯ್ಯನವರ ಸರ್ಕಾರ. ಯಾರು ML ಇದ್ರು ಭಟ್ಕಳ ಹೊನ್ನಾವರದಲ್ಲಿ, ನೀವು ದಗಲ್ಬಾಜಿ ಏನು ಹೇಳ್ತಿದ್ದೀರಲ್ಲ, ನೀವೇ ML ಇದ್ರಿ ಭಟ್ಕಳ ಹೊನ್ನಾವರ ಭಾಗದಲ್ಲಿ. ನೀವು ಅವಾಗ ವಿರೋಧಿಸಲಿಲ್ಲ. ಬಟ್ ದ್ವಂದ್ವ ನೀತಿ ಮಾಡ್ತಾ ಇದ್ರಿ ನೀವು. ಜನಗಳ ಮಧ್ಯ ಏನೇನು ಹೇಳ್ಕೊಂಡ ದಗಲ್ಬಾಜಿ ರಾಜಕಾರಣ ಮಾಡ್ಕೊಂತಿದ್ರಿ ನೀವು. ತದನಂತರ 2023 ಅದೇ ಸಂಸ್ಥೆ ವೆಬ್ಕೋಸ್ ಸಂಸ್ಥೆ ಸಂಪೂರ್ಣವಾದ ಒಂದು ಹಂತಕ್ಕೆ DPR ಮಾಡಿ ಸಬ್ಮಿಟ್ ಮಾಡಿರ್ತಾರೆ 2023. ಆ ಸಮಯದಲ್ಲಿ ಬೊಮ್ಮಾಯಿ ಅವರು ಅವರ ಅಧಿಕಾರದಲ್ಲಿ 7,394 ಕೋಟಿ ಮಂಜೂರಿ ಮಾಡಿ 1,000 ಮೆಗಾವ್ಯಾಟ್ಗೆ ವಿದ್ಯುತ್ ಅನ್ನು ಇದು ಮಾಡಲಿಕ್ಕೆ ಮತ್ತೆ ಅವರು ಮಂಜೂರಿ ಮಾಡ್ತಾರೆ ಅವರ ಬಜೆಟ್ನಲ್ಲಿ. ನಂತರ 2024 10,500 ಕೋಟಿ ರೂಪಾಯಿ 2,000 ಮೆಗಾವ್ಯಾಟ್ ಅಂತ ಮತ್ತೆ ಮಂಜೂರಿ ಮಾಡಿದ್ದಾರೆ ಬಜೆಟ್ನಲ್ಲಿ. ಯಾರು? 2024 ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಆಗಿದೆ ಇದು. ಮಂಗಳೂರು ಇದ್ರೆ ನೀವು ML ಇದ್ರಿ, ನೀವು ಬಂದರು, ಒಳನಾಡು, ಜಲಧಾರಿಗೆ ಸಚಿವ ಅಂತ ಇದ್ರಿ. ನಿಮಗೆ ವಿರೋಧಿಸಬೇಕಂತ ಅನಿಸ್ಲಿಲ್ವಾ? ಕ್ಷೇತ್ರದ ಜನರ ಮುಂದೆ, ಸ್ವಾಮೀಜಿಗಳ ಮುಂದೆ ಸುಳ್ಳು ಹೇಳ್ಕಂತ ಅಶ್ಲೀಲ ಪದಗಳನ್ನು ಬಳಕೆ ಮಾಡ್ಕಂತ ಏನು ನೀವು ಈ ರೀತಿಯಾಗಿ ಜನರ ದಿಕ್ಕನ್ನು ಬದಲಿಸ್ತಾ ಇದ್ದೀರಿ. ನೀವು ಒಂದು ಡೇಟಾ ಇಟ್ಕೊಂಡು ಮಾತಾಡಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಕೂಡ ಇಲ್ವಲ್ಲ ನಿಮಗೆ? ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.